ವೆಲ್ಕಮ್ ಬ್ಯಾಕ್. ಪಿಟಿ ಉಷಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾವುದಾದ್ರೂ ಅವಕಾಶಗಳು ಇದೆಯಾ ಫೈನಲ್ ನಲ್ಲಿ ಆಡೋದಕ್ಕೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಈತ ಫೋಗಟ್ ಅನರ್ಹಕ್ಕೆ ಕೇಂದ್ರ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದೆ. ಮಧ್ಯಾಹ್ನ 3 ಗಂಟೆಗೆ ಕ್ರೀಡಾ ಸಚಿವರಿಂದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಮೇಜರ್ ಲಾಸ್ ಇದು ಸುಮಾ, ಯಾಕಂತ ಹೇಳಿದ್ರೆ ಫೈನಲ್ ವರ್ಗೂ ಕೂಡ ಬರೋದಂತ ಹೇಳಿದ್ರೆ ಅಷ್ಟು ಈಸಿನಾ? ಅದು ಒಲಿಂಪಿಕ್ ಅಂತ ಕ್ರೀಡಾಕೂಟಗಳಲ್ಲೆಲ್ಲ ಫೈನಲ್ಗೆ ಬಂದು ಗೆಲ್ತಾರೆ ಅನ್ನೋ ಹಂತದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭಾರತಕ್ಕೆ ಆಗಿರುವಂತ ಮೋಸ. ಇದು ನಂಗೇನು ಗೊತ್ತಿಲ್ಲ ರಂಜಿತ್. ಇವಾಗ ಮಾತುಕತೆ ಸುದ್ದಿಗೋಷ್ಠಿ ಆಗ್ಬೇಕು, ಮತ್ಯಾವ್ದಾದ್ರೂ ಅವಕಾಶ ಇದೆಯಾ ಅಂತ ಹೇಳಿ ನೋಡ್ಬೇಕು, ಅವಕಾಶ ಸಿಗ್ಬೇಕು. ಫೈನಲ್ ನಲ್ಲಿ ವಿನೇಶ್ ಫೋಗಟ್ ಅಮೆರಿಕದ ರೆಸ್ಲರ್ ವಿರುದ್ಧ ಗೆಲ್ಬೇಕು ಅನ್ನೋದು ನನ್ನ ಆಸೆ. ನಾನು ಒಬ್ಳು ಕ್ರೀಡಾಪಟುವಾಗಿ ನನ್ನ ಆಸೆ ಇದು. ಖಂಡಿತವಾಗ್ಲೂ ಕೂಡ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಮ್ಮ ದೇಶದ ಹೆಮ್ಮೆಯ ಹರಿಯಾಣದ ಪುತ್ರಿ ವಿನೇಶ್ ಫೋಗಟ್ ಅವರು ಫೈನಲ್ ಪ್ರವೇಶ ಮಾಡಿದ್ರು. ಅವರು ಇವತ್ತು ಅನರ್ಹರಂತೇಳಿ ಹೇಳ್ತಾ ಇದ್ದಾರೆ. 100 ಗ್ರಾಮ್ ಅವರ ವೆಯ್ಟ್ ಜಾಸ್ತಿ ಇದ್ದದ್ದು ಅವರನ್ನ ಅನರ್ಹಗೊಳಿಸೋದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಜಸ್ಟ್ 100 ಗ್ರಾಮ್ ಎಲ್ಲಿಗಿಂದ ಎಲ್ಲಿಗೆ ತಂದಿಡ್ತು ಅನ್ನೋದು ವಿಚಾರ. ಇವಾಗ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ನಂಬರ್ ಕೂಡ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಒಲಿಂಪಿಕ್ ಅಸೋಸಿಯೇಷನ್ ವಿರುದ್ಧ. ಒಲಿಂಪಿಕ್ಸ್ ಏನು ಪ್ಯಾರಿಸ್ ನಲ್ಲಿ ನಡೀತಾ ಇದೆ ಅವರ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಫೈನಲಿಗೆ ಬಂದಾದ್ಮೇಲೆ ಯಾಕೆ ಈ ನಿರ್ಧಾರ? ಫೈನಲಿಗೆ ಬಂದಾದ್ಮೇಲೆ ಯಾಕೆ ಡಿಸ್ಕ್ವಾಲಿಫೈ ಮಾಡಿದ್ರಿ? ನಿಮಗೆ ಮೊದಲೇ ಗೊತ್ತಿರ್ಲಿಲ್ವಾ? ಪ್ರೀ ಕ್ವಾರ್ಟರ್ ಫೈನಲ್ ಆಡಿದ್ರು, ಕ್ವಾರ್ಟರ್ ಫೈನಲ್ ಆಡಿದ್ರು, ಈಗ ಸೆಮಿಫೈನಲ್ ಆಡಿದ್ರು. ಸೆಮಿಫೈನಲ್ ನಂತರ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ನೀವು ವೇಟ್ ಚೆಕ್ ಮಾಡ್ತೀರಾ? ಈಗ ಅವರನ್ನ 100 ಗ್ರಾಮ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತೀರಾ ಅಂತಂದ್ರೆ ಇದು ಯಾವ ರೀತಿ, ಯಾವ ಲೆಕ್ಕಾಚಾರ ಅಂತ ಹೇಳಿ ಕೇಂದ್ರ ನಮ್ಮ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಒಂದು ಅವಕಾಶ ಸಿಗ್ಲಿ ಅಂತ, ಒಂದು ಅವಕಾಶ ಫೈನಲ್ ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕರೆ ನಮ್ಗಂತೂ ನಂಬಿಕೆ ಇದೆ, ನಮ್ಮ ಭಾರತೀಯರಿಗಂತೂ ನಂಬಿಕೆ ಇದೆ, ಅವ್ರು 100% ಮೆಡಲ್ ಚಿನ್ನ ಗೆಲ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಪಿಟಿ ಉಷಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾವುದಾದ್ರೂ ಅವಕಾಶಗಳು ಇದೆಯಾ ಫೈನಲ್ ನಲ್ಲಿ ಆಡೋದಕ್ಕೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಈತ ಫೋಗಟ್ ಅನರ್ಹಕ್ಕೆ ಕೇಂದ್ರ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದೆ. ಮಧ್ಯಾಹ್ನ 3 ಗಂಟೆಗೆ ಕ್ರೀಡಾ ಸಚಿವರಿಂದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಮೇಜರ್ ಲಾಸ್ ಇದು ಸುಮಾ, ಯಾಕಂತ ಹೇಳಿದ್ರೆ ಫೈನಲ್ ವರ್ಗೂ ಕೂಡ ಬರೋದಂತ ಹೇಳಿದ್ರೆ ಅಷ್ಟು ಈಸಿನಾ? ಅದು ಒಲಿಂಪಿಕ್ ಅಂತ ಕ್ರೀಡಾಕೂಟಗಳಲ್ಲೆಲ್ಲ ಫೈನಲ್ಗೆ ಬಂದು ಗೆಲ್ತಾರೆ ಅನ್ನೋ ಹಂತದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭಾರತಕ್ಕೆ ಆಗಿರುವಂತ ಮೋಸ. ಇದು ನಂಗೇನು ಗೊತ್ತಿಲ್ಲ ರಂಜಿತ್. ಇವಾಗ ಮಾತುಕತೆ ಸುದ್ದಿಗೋಷ್ಠಿ ಆಗ್ಬೇಕು, ಮತ್ಯಾವ್ದಾದ್ರೂ ಅವಕಾಶ ಇದೆಯಾ ಅಂತ ಹೇಳಿ ನೋಡ್ಬೇಕು, ಅವಕಾಶ ಸಿಗ್ಬೇಕು. ಫೈನಲ್ ನಲ್ಲಿ ವಿನೇಶ್ ಫೋಗಟ್ ಅಮೆರಿಕದ ರೆಸ್ಲರ್ ವಿರುದ್ಧ ಗೆಲ್ಬೇಕು ಅನ್ನೋದು ನನ್ನ ಆಸೆ. ನಾನು ಒಬ್ಳು ಕ್ರೀಡಾಪಟುವಾಗಿ ನನ್ನ ಆಸೆ ಇದು. ಖಂಡಿತವಾಗ್ಲೂ ಕೂಡ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಮ್ಮ ದೇಶದ ಹೆಮ್ಮೆಯ ಹರಿಯಾಣದ ಪುತ್ರಿ ವಿನೇಶ್ ಫೋಗಟ್ ಅವರು ಫೈನಲ್ ಪ್ರವೇಶ ಮಾಡಿದ್ರು. ಅವರು ಇವತ್ತು ಅನರ್ಹರಂತೇಳಿ ಹೇಳ್ತಾ ಇದ್ದಾರೆ. 100 ಗ್ರಾಮ್ ಅವರ ವೆಯ್ಟ್ ಜಾಸ್ತಿ ಇದ್ದದ್ದು ಅವರನ್ನ ಅನರ್ಹಗೊಳಿಸೋದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಜಸ್ಟ್ 100 ಗ್ರಾಮ್ ಎಲ್ಲಿಗಿಂದ ಎಲ್ಲಿಗೆ ತಂದಿಡ್ತು ಅನ್ನೋದು ವಿಚಾರ. ಇವಾಗ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ನಂಬರ್ ಕೂಡ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಒಲಿಂಪಿಕ್ ಅಸೋಸಿಯೇಷನ್ ವಿರುದ್ಧ. ಒಲಿಂಪಿಕ್ಸ್ ಏನು ಪ್ಯಾರಿಸ್ ನಲ್ಲಿ ನಡೀತಾ ಇದೆ ಅವರ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಫೈನಲಿಗೆ ಬಂದಾದ್ಮೇಲೆ ಯಾಕೆ ಈ ನಿರ್ಧಾರ? ಫೈನಲಿಗೆ ಬಂದಾದ್ಮೇಲೆ ಯಾಕೆ ಡಿಸ್ಕ್ವಾಲಿಫೈ ಮಾಡಿದ್ರಿ? ನಿಮಗೆ ಮೊದಲೇ ಗೊತ್ತಿರ್ಲಿಲ್ವಾ? ಪ್ರೀ ಕ್ವಾರ್ಟರ್ ಫೈನಲ್ ಆಡಿದ್ರು, ಕ್ವಾರ್ಟರ್ ಫೈನಲ್ ಆಡಿದ್ರು, ಈಗ ಸೆಮಿಫೈನಲ್ ಆಡಿದ್ರು. ಸೆಮಿಫೈನಲ್ ನಂತರ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ನೀವು ವೇಟ್ ಚೆಕ್ ಮಾಡ್ತೀರಾ? ಈಗ ಅವರನ್ನ 100 ಗ್ರಾಮ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತೀರಾ ಅಂತಂದ್ರೆ ಇದು ಯಾವ ರೀತಿ, ಯಾವ ಲೆಕ್ಕಾಚಾರ ಅಂತ ಹೇಳಿ ಕೇಂದ್ರ ನಮ್ಮ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಒಂದು ಅವಕಾಶ ಸಿಗ್ಲಿ ಅಂತ, ಒಂದು ಅವಕಾಶ ಫೈನಲ್ ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕರೆ ನಮ್ಗಂತೂ ನಂಬಿಕೆ ಇದೆ, ನಮ್ಮ ಭಾರತೀಯರಿಗಂತೂ ನಂಬಿಕೆ ಇದೆ, ಅವ್ರು 100% ಮೆಡಲ್ ಚಿನ್ನ ಗೆಲ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಪಿಟಿ ಉಷಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾವುದಾದ್ರೂ ಅವಕಾಶಗಳು ಇದೆಯಾ ಫೈನಲ್ ನಲ್ಲಿ ಆಡೋದಕ್ಕೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಈತ ಫೋಗಟ್ ಅನರ್ಹಕ್ಕೆ ಕೇಂದ್ರ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದೆ. ಮಧ್ಯಾಹ್ನ 3 ಗಂಟೆಗೆ ಕ್ರೀಡಾ ಸಚಿವರಿಂದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಮೇಜರ್ ಲಾಸ್ ಇದು ಸುಮಾ, ಯಾಕಂತ ಹೇಳಿದ್ರೆ ಫೈನಲ್ ವರ್ಗೂ ಕೂಡ ಬರೋದಂತ ಹೇಳಿದ್ರೆ ಅಷ್ಟು ಈಸಿನಾ? ಅದು ಒಲಿಂಪಿಕ್ ಅಂತ ಕ್ರೀಡಾಕೂಟಗಳಲ್ಲೆಲ್ಲ ಫೈನಲ್ಗೆ ಬಂದು
ಗೆಲ್ತಾರೆ ಅನ್ನೋ ಹಂತದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭಾರತಕ್ಕೆ ಆಗಿರುವಂತ ಮೋಸ ಇದು. ನಂಗೇನು ಗೊತ್ತಿಲ್ಲ ರಂಜಿತ್, ಇವಾಗ ಮಾತುಕತೆ ಸುದ್ದಿಗೋಷ್ಠಿ ಆಗ್ಬೇಕು, ಮತ್ಯಾವ್ದಾದ್ರೂ ಅವಕಾಶ ಇದೆಯಾ ಅಂತ ಹೇಳಿ ನೋಡ್ಬೇಕು, ಅವಕಾಶ ಸಿಗ್ಬೇಕು. ಫೈನಲ್ ನಲ್ಲಿ ವಿನೇಶ್ ಪೋಗತ್ ಅಮೆರಿಕದ ರೆಸ್ಲರ್ ವಿರುದ್ಧ ಗೆಲ್ಬೇಕು ಅನ್ನೋದು ನನ್ನ ಆಸೆ. ನಾನು ಒಬ್ಳು ಕ್ರೀಡಾಪಟುವಾಗಿ ನನ್ನ ಆಸೆ ಇದು. ಖಂಡಿತವಾಗ್ಲೂ ಕೂಡ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಮ್ಮ ದೇಶದ ಹೆಮ್ಮೆಯ ಹರಿಯಾಣದ ಪುತ್ರಿ ವಿನೇಶ್ ಪೋಗಟ್ ಅವರು ಫೈನಲ್ ಪ್ರವೇಶ ಮಾಡಿದ್ರು. ಅವರು ಇವತ್ತು ಅನರ್ಹರಂತೇಳಿ ಹೇಳ್ತಾ ಇದ್ದಾರೆ. 100 ಗ್ರಾಮ್ ಅವರ ವೆಯ್ಟ್ ಜಾಸ್ತಿ ಇದ್ದದ್ದು ಅವರನ್ನ ಅನರ್ಹಗೊಳಿಸೋದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಜಸ್ಟ್ 100 ಗ್ರಾಮ್ ಎಲ್ಲಿಗಿಂದ ಎಲ್ಲಿಗೆ ತಂದಿಡ್ತು ಅನ್ನೋದು ವಿಚಾರ. ಇವಾಗ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ನಂಬರ್ ಕೂಡ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಒಲಿಂಪಿಕ್ ಅಸೋಸಿಯೇಷನ್ ವಿರುದ್ಧ. ಒಲಿಂಪಿಕ್ಸ್ ಏನು ಪ್ಯಾರಿಸ್ನಲ್ಲಿ ನಡೀತಾ ಇದೆ ಅವರ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಫೈನಲಿಗೆ ಬಂದಾದ್ಮೇಲೆ ಯಾಕೆ ಈ ನಿರ್ಧಾರ, ಫೈನಲಿಗೆ ಬಂದಾದ್ಮೇಲೆ ಯಾಕೆ ಡಿಸ್ಕ್ವಾಲಿಫೈ ಮಾಡಿದ್ರಿ? ನಿಮಗೆ ಮೊದಲೇ ಗೊತ್ತಿರಲಿಲ್ವಾ? ಪ್ರೀ ಕ್ವಾರ್ಟರ್ ಫೈನಲ್ ಆಡಿದ್ರು, ಕ್ವಾರ್ಟರ್ ಫೈನಲ್ ಆಡಿದ್ರು, ಈಗ ಸೆಮಿಫೈನಲ್ ಆಡಿದ್ರು. ಸೆಮಿಫೈನಲ್ ನಂತರ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ನೀವು ವೇಟ್ ಚೆಕ್ ಮಾಡ್ತೀರಾ, ಈಗ ಅವರನ್ನ 100 ಗ್ರಾಮ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತೀರಾ ಅಂತಂದ್ರೆ ಇದು ಯಾವ ರೀತಿ, ಯಾವ ಲೆಕ್ಕಾಚಾರ ಅಂತ ಹೇಳಿ ಕೇಂದ್ರ ನಮ್ಮ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಒಂದು ಅವಕಾಶ ಸಿಗ್ಲಿ ಅಂತ, ಒಂದು ಅವಕಾಶ ಫೈನಲ್ ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕರೆ ನಮ್ಗಂತೂ ನಂಬಿಕೆ ಇದೆ, ನಮ್ಮ ಭಾರತೀಯರಿಗಂತೂ ನಂಬಿಕೆ ಇದೆ ಅವರು 100% ಮೆಡಲ್ ಚಿನ್ನ ಗೆಲ್ತಾರೆ ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.